ಈಗ ಈ ಚೈನಾ ಪಾಟ್ ಅಥವಾ ಅನ್ನದ ಪೆಟ್ಟಿಗೆಯಲ್ಲಿಟ್ಟರೆ ಅನ್ನ ಬೇಗ ರೆಡಿ ಆಗ್ತದೆ. ಒಳ್ಳೆ ಚೆನ್ನಾಗಿ ಬೆಂದಿದೆ ಕೂಡ. 5 ನಿಮಿಷದಲ್ಲಿ ಕುದೀತದೆ ಇದು. ಒಮ್ಮೆ ನೋಡ್ಕೊಳ್ಳಿ ಬೇಕಾದ್ರೆ. ಈಗ ಬೆಂದಿದೆ ಅಲ್ಲ? ಬೆಂದಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಲೆಸ್ ಗ್ಯಾಸ್ ಜೀವನದ ಮತ್ತೊಂದು ಎಪಿಸೋಡ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಗ್ಯಾಸ್ ಇಲ್ಲದೇನೆ ನಮ್ಮ ಹತ್ರ ಒಂದು ಎಲೆಕ್ಟ್ರಿಕ್ ಹೀಟರ್ ಇದ್ರೆ ನೀರನ್ನು ಕುದಿಸಿ ಅನ್ನದ ಪೆಟ್ಟಿಗೆಯಲ್ಲಿ ಹೇಗೆ ಅನ್ನ ಮಾಡೋದು ಅಂತ ಅಮ್ಮ ತೋರಿಸ್ಕೊಡ್ತಾ ಇದ್ದಾರೆ. ನೋಡುವ ಹೇಗೆ ಮಾಡೋದು ಅಂತ. ಇದು ಇವತ್ತೀಗ ಬೆಳ್ತಿಗೆ ಆದರೆ 10 ನಿಮಿಷದಲ್ಲಿ ಆಗ್ತದೆ. ಕೊಚ್ಚಿನ ಅನ್ನ ಅಂದರೆ ಈಗ ನಾವು ಇದೀಗ ಬೆಳ್ತಿಗೆ ಹೇಳ್ತೇನೆ. ಹೀಗೆ ಇದರಲ್ಲಿ 3/4 ನೀರು ಇಡಬೇಕು. ಇದು ಅರ್ಧ kg ಬೆಳ್ತಿಗೆ ಅಕ್ಕಿದು ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ. ಸಣ್ಣ ಪಾತ್ರ ಇದು. ಸರಿ. ಇದರಲ್ಲಿ 1 kg 1.5 kg ಮಾಡ್ಲಿಕ್ಕೆ ಆಗ್ತದೆ. ಅದು ದೊಡ್ಡ ಪಾತ್ರ ಬೇಕು. ಇದು ಸ್ಟೀಲ್ ಪಾತ್ರ ಆದ ಕಾರಣ ಒಲೆಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಒಲೆಯಲ್ಲಿ ಈ ಪಾತ್ರವನ್ನು ಅಲ್ಲ, ಸ್ಟೀಲ್ ಪಾತ್ರ ಅದ, ಹಾಗಾಗಿ ಅದಕ್ಕೆ ಇಡಬೇಕಷ್ಟೇ. ಒಲೆಯಲ್ಲಿ ಆಗುದಿಲ್ಲ. ಒಲೆಯಲ್ಲಿ ಆದ್ರೆ ಸ್ವಲ್ಪ ಬೇಗ ಆಗ್ತದೆ. ಆದ್ರೆ ಈ ಪಾತ್ರವನ್ನು ವಾಪಸ್ ಆ ಪಾತ್ರದೊಳಗೆ ಇಡ್ಲಿಕ್ಕೆ ಆಗುದಿಲ್ಲ, ಮಸಿ ಎಳಿತದಲ್ಲ. ಹಾಗಾಗಿ ಇದು ಕುದಿಬೇಕು. ಎಷ್ಟೊತ್ತು ಕುದಿಬೇಕು? ಸರಿಯಾಗಿ ಕುದಿಬೇಕು. ಸರಿ ಸರಿ. ನಮ್ಮ ಹೀಟರ್ ಅಲ್ಲಿ ಎಷ್ಟೊತ್ತು ಬೇಕಾಗ್ತದೆ? ಇದು ಈ ಪಾತ್ರ ತುಂಬಾ ಹೊತ್ತು ಬೇಕಾಗುದಿಲ್ಲ. ಈಗ ನಿಮ್ಮ ಹೀಟರ್ ಅಲ್ಲಿ ಎಷ್ಟೊತ್ತು ಬೇಕಾಗ್ತದೆ ಇದು ಕುದಿಲಿಕ್ಕೆ? ಇದು 1/4 ಗಂಟೆ ಅಂದ್ರೆ ಇದು ಸ್ವಲ್ಪ ಅರ್ಥ ಆಯ್ತು. 1/4 ಗಂಟೆ ಬೇಕು. ಸರಿ. ಇದು ಪಾತ್ರ ಅಡಿತಳ, ಇದರಲ್ಲಿ ಅಡಿತಳ ಇದು ಫ್ಲಾಟ್ ಆಗಿದೆ. ಅದು ಹೀಟರ್ಗೆ ಇರುವಂತದ್ದು ಪಾತ್ರ ಅಲ್ವಾ? ಸರಿ. ಈಗ ನೀರು ಕುದಿಯುವಾಗ ನಾವು ಅಕ್ಕಿ ತೊಳೆದು ರೆಡಿ ಮಾಡಬೇಕು. ಸರಿ. ಎಷ್ಟು ಅಕ್ಕಿ ಉಂಟು ಇದಲ್ಲೀಗ? ಇದರಲ್ಲಿ ಅರ್ಧ kg. ಸರಿ. ಕುದಿ ಬಂದ ಮೇಲೆ ಹಾಕೋದಾ? ಸರಿ, ಬಿಸಿ ಆಗ್ಬೇಕು, ಇಲ್ದಿದ್ರೆ ತಳದಲ್ಲಿ ನಿಲ್ತದೆ ಅದು. ಇದಲ್ಲಿಗೆ ಇನ್ನೆಷ್ಟೊತ್ತು ಇಡಬೇಕು? ಕುದಿಸಿದ್ರೆ ಆಯ್ತು. ಒಮ್ಮೆ ಕುದಿಸಿ ಆ ಪೆಟ್ಟಿಗೆ ಒಳಗೆ ಇಡಬೇಕು. ಸರಿ. ಮತ್ತೆ 10 ನಿಮಿಷ ಆಗುವಾಗ ಮುಚ್ಚಳ ತೆಗೆದು ನೋಡಿ ಬೆಂದಿದೆ ಅಂತಾದ್ರೆ ಬಗ್ಗಿಸೋದು. ಆ ಕಣ್ಣು ಪಾತ್ರಕ್ಕೆ ಹಾಕೋದು. ಒಳ್ಳೆ ಉದುರು ಆಗ್ತದೆ. ಮತ್ತೆ ಈ ಕುಕ್ಕರಲ್ಲಿ ಅನ್ನ ಇಡೋದು ಅಷ್ಟು ಒಳ್ಳೇದಲ್ಲ. ಅಂದರೆ ಇಂಗಿಸಿ ಮಾಡ್ತೇವಲ್ಲ ನಾವು ಕುಕ್ಕರಲ್ಲಿ, ಅದಕ್ಕಿಂತ ಹೀಗೆ ತೆಗೆದ್ರೆ ಒಳ್ಳೇದು. ಮತ್ತೆ ಗ್ಯಾಸ್ ಅಲ್ಲಿ ಸುಮಾರು ಹೊತ್ತು ಕುದಿಸೋದಕ್ಕೂ ಆಗ್ತದೆ. ನೀರು ಬಿಸಿ ಮಾಡಿ ಹಾಕಿದ್ರೆ ತಳದಲ್ಲಿ ನಿಲ್ಲೋದಿಲ್ಲ. ನಾವು ಹೀಗೆ ಅಕ್ಕಿ ಹಾಕಿ ಒಮ್ಮೆ ಹೀಗೆ ತೊಳಸಿ ಹೀಗೆ ಮುಚ್ಚಿ ಇಡುದು. ಸರಿ. ಈಗ ಇನ್ನೊಂದು ಒಂದು ಕುದಿ ಬರ್ಬೇಕಲ್ಲ ಈಗ? ಸ್ವಲ್ಪ ಮುಚ್ಚಬೇಕಲ್ದಿದ್ರೆ ಮೇಲೆ ಬರ್ತದೆ ಅದು. ಸರಿ. ಮುಚ್ಚದಿದ್ರೆ ಏನಾಗುದಿಲ್ಲ. ಸರಿ. 5 ನಿಮಿಷದಲ್ಲಿ ಕುದೀತದೆ ಇದು. ಕುದಿದ ಮೇಲೆ ಇದು ಆಫ್ ಮಾಡಿ ಹೀಗೆ ಮಾಡಿ ಇದರೊಳಗೆ ಇಡಬೇಕು. ಇದೀಗ ಅನ್ನದ ಪೆಟ್ಟಿಗೆ ಇದು ಅಲ್ಲ, ಇದನ್ನ ಚೈನಾ ಪಾಟ್ ಅಂತ ಹೇಳ್ತಾರಲ್ಲ? ಇದರಲ್ಲಿ 1 kg ಇದ್ದು 1.5 kg ಇದ್ದು ಎಲ್ಲ ಇದೆ. ಸರಿ. ಇದನ್ನು ಹೀಗೆ ಮಾಡಿ ಸರಿ ಪ್ರೆಸ್ ಮಾಡಿ ಇಡಬೇಕು. ಸರಿ, ಪ್ರೆಸ್ ಮಾಡಿ. ಇನ್ನೆಷ್ಟೊತ್ತು ಇಡಬೇಕು ಇದರಲ್ಲಿ? ಇದು ಒಂದು 5 ನಿಮಿಷ. ನಾವು ಮುಚ್ಚಳ ತೆಗೆದು ನೋಡ್ಬೇಕು. ಸರಿ. ನೋಡುವಾಗ ಬೆಂದಿದೆ ಅಂತಂದ್ರೆ ಹೀಗಿರುವ ಕಣ್ಣು ಪಾತ್ರಕ್ಕೆ ಹಾಕುದು. ಸರಿ. ಅದ್ರ ಪಕ್ಕ ಎಂತ ಪೆಟ್ಟಿಗೆ ನಿಮ್ಮ ಹತ್ರ ಇರೋದು? ಇದು ಅಲ್ಯೂಮಿನಿಯಂ. ಇದು ನಾವು ಮೊದಲು ತಕೊಂಡು ಅಂದ್ರೆ ಓಪನ್ ಮಾಡಿ ಒಮ್ಮೆ ತೋರಿಸಿ. ಬಾಯ್ಲ್ಡ್ ರೈಸ್ಗೆ ಅಲ್ಲ, ಇದು ಬಾಯ್ಲ್ಡ್ ರೈಸ್ಗೆ. ಇದು ಬಾಯ್ಲ್ಡ್ ರೈಸ್ಗೆ ಆಗ್ತದೆ, ಇದು ಬಾಯ್ಲ್ಡ್ ರೈಸ್ಗೆ ಆಗ್ತದೆ. ಇದರ ಒಳಗೆ ಥರ್ಮೋಕೋಲ್ ಇದೆ. ಮೊದಲು ನಾವು ಇದು ಹುಲ್ಲು, ದನದ ಹುಲ್ಲುಂಟು, ಅದೇ ಬೈ ಹುಲ್ಲು ಅಂತ ಹೇಳ್ತೇವೆ ನಾವು, ಅದನ್ನು ಹಾಕಿ ಮಾಡಿಕೊಂಡಿದ್ದದು ಮೊದಲೆಲ್ಲ. ಈಗ ಆಗಲ್ಲ. ಇದ್ರ ಥರ್ಮೋಕೋಲ್. ಈಗ ಅಡಿಗೆ ಒಂದು ದಪ್ಪಕ್ಕಿಟ್ರೆ ದಿಂಬೇನಾದ್ರೂ ಇಡಬೇಕು. 1 kg ಇಂದ ಕೊಚ್ಚಿಲನ್ನು ಬೇಯ್ತದೆ ಇದರಲ್ಲಿ. ಸರಿ ಸರಿ. ಇದಾದ್ರೆ ಅರ್ಧ kg. ಒಂದು 1.5 ಗಂಟೆ ಬೇಕು ಕೊಚ್ಚಿಲು. ಸರಿ. ಇದಕ್ಕೂ ಹಾಗೆ ನಾವು ಹೀಟರಲ್ಲಿ 20 ನಿಮಿಷ ಕೊಚ್ಚಿಲ ಬಾಯ್ಲ್ಡ್ ರೈಸ್ ಕುದಿಸಿ ಇದರಲ್ಲಿ ಇಟ್ಟರೆ ಮಧ್ಯಾಹ್ನ ಆಗುವಾಗ ಸರಿ ಬೇಯ್ತದೆ. ನೋಡಿಕೊಳ್ಬೇಕು. ಕೆಲವು ಅಕ್ಕಿ ಸ್ವಲ್ಪ ಲೇಟ್, ಕೆಲವು ಅಕ್ಕಿ ಬೇಗ. ಸರಿ. ಈಗ ಬೇಯೋ ತನಕ ವೇಟ್ ಮಾಡುವ. ಮೇಲೆ ಇದರ ಒಳಗೆ ಇಟ್ಟರೆ ರಾತ್ರಿ ಕೂಡ ಬಿಸಿ ಇರ್ತದೆ. ಸರಿ ಸರಿ. ವಾಪಸ್ ಬಿಸಿ ಮಾಡುವ ಕೆಲಸ ಇಲ್ಲ. ಸರಿ. ಮತ್ತೆ ಬೆಂದದ್ದೆಲ್ಲ ಹೆಚ್ಚಾಗುದಿಲ್ಲ ಆ ತರ? ಇಲ್ಲ, ಬಗ್ಗಿಸಿ ಇಡಬೇಕು. ಹೇಳಿ ತೆಗಿಬೇಕು ಅದೆಲ್ಲ. ಸರಿ ಸರಿ. ಇದಾಗೋ ತನಕ ವೇಟ್ ಮಾಡುವ. ಈಗ ಪ್ರೆಸ್ ಮಾಡುವಾಗ ಸರಿ ಇದೆ ಕೂತ್ಕೊಳ್ಬೇಕು ಇದರಲ್ಲಿ. ನೋಡಿ, ಇದನ್ನು ಈಗ ಟೈಟ್ ಇರ್ತದೆ. ಇದನ್ನು ತೆಗೆದು ಒಮ್ಮೆ ನೋಡ್ಕೊಳ್ಳಿ ಬೇಕಾದ್ರೆ. ಈಗ ಬೆಂದಿದೆ ಅಲ್ಲ? ಬೆಂದಿದೆ.
ನೋಡಿ. ಈಗ ಒಂದು ಸೋಸುವ ಪಾತ್ರಕ್ಕೆ ಹಾಕಿದರೆ ಅದರಲ್ಲಿ ಗಂಜಿ ತೆಳಿ ಎಲ್ಲ ಕೆಳಗಡೆ ಬರ್ತದೆ. ಉದುರು 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 ಅನ್ನ. ನೋಡಿ, ಉದುರು ಉದುರಾಗಿರೋ ಅನ್ನ ರೆಡಿ ಆಗಿದೆ. ಈ ಥರ ನಿಮ್ಮ ಮನೆಯಲ್ಲಿ ಸ್ವಲ್ಪ ಗ್ಯಾಸ್ ಸಪ್ಲೈ ಕಡಿಮೆ ಇದ್ದರೆ ಅಥವಾ ಗ್ಯಾಸ್ ಸೇವ್ ಮಾಡಲಿಕ್ಕೆ ಈ ಥರ ಸ್ವಲ್ಪ ಒಂದು ಕುದಿ ಅನ್ನವನ್ನು ಕುದಿಸಿ ಇದರೊಳಗೆ ಇಡಬೇಕು. ಈ ಚೈನಾ ಪಾಟ್ ಅಥವಾ ಅನ್ನದ ಪೆಟ್ಟಿಗೆಯಲ್ಲಿಟ್ಟರೆ ಅನ್ನ ಬೇಗ ರೆಡಿ ಆಗ್ತದೆ, ಒಳ್ಳೆ ಚೆನ್ನಾಗಿ ಬೆಂದಿದೆ ಕೂಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಬೇರೆ ಬೇರೆ ವಿಡಿಯೋ ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಭಾವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.